ಕುರಿತಾಗಿ ಬರೆಯಲ್ಪಟ್ಟಿರುವಂತಂದ್ರೆ ಇದು ದೇವರೇ ನಾನು ನಿನ್ನ ಶರಣಾಗತನು, ನನ್ನನ್ನು ಕಾಪಾಡು. ಅಲ್ಲಿ ಹೆಡ್ಡಿಂಗ್ ಅನ್ನ ನಾವು ನೋಡುವಂತವರಾಗಿರ್ತೇವೆ. ಯಾಕಂತಂದ್ರೆ ಈ ಲೋಕದಲ್ಲಿ ನಮ್ಮನ್ನ ಎಲ್ಲ ವಿಷಯದಲ್ಲಿ ದೇವರು ಕಾಪಾಡಬೇಕಾಯ್ತದೆ. ಒಂದಲ್ಲ ಎರಡಲ್ಲ, ಅನೇಕ ವಿಷಯಗಳಲ್ಲಿ ದೇವರು ಇವತ್ತು ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಭವಿಷ್ಯತ್ತಿನಲ್ಲಿ ದೇವರು ಬಹಳ ಪ್ರಾಮುಖ್ಯತೆಯನ್ನ ಇಲ್ಲಿ ದೇವರ ವಾಕ್ಯ ಹೇಳ್ತದ ಏನಂತಂದ್ರೆ, ಇವತ್ತು ಎಷ್ಟೋ ಅಪಾಯಗಳು ಮನುಷ್ಯನಿಗೆ ಆವರಿಸಿಕೊಳ್ಳುವಂತಟ್ಟಾಗಿದ್ದಾವೆ. ಮನುಷ್ಯ ಬದುಕುವಂತ ಪ್ರತಿಯೊಂದು ದಿನ, ಪ್ರತಿಯೊಂದು ಕ್ಷಣಗಳು ಅವನು ಅಪಾಯದಲ್ಲಿದ್ದಾನೆ. ಮನುಷ್ಯ ಯಾವ ಸಂದರ್ಭದಲ್ಲಿ, ಯಾವ ಗಳಿಗೆಯಲ್ಲಿ, ಯಾವ ಸಮಸ್ಯೆ, ಯಾವ ಪ್ರಾಬ್ಲಮ್ಮು, ಯಾವ ಆಪತ್ತು ಮನುಷ್ಯನಿಗೆ ಬಂದು ಆವರಿಸಿಕೊಳ್ತದಂತ ಅನ್ನೋದು ಯಾರಿಗೂ ಗೊತ್ತಿಲ್ಲ ಪ್ರೀತಿಯ ದೇವರ ಮಕ್ಕಳೇ. ಅದಕ್ಕೋಸ್ಕರವಾಗಿ ದೇವರ ವಾಕ್ಯ ಹೇಳುತ್ತದೆ ಏನಂತಂದ್ರೆ, ದೇವರೇ ನಾನು ನಿನಗೆ ಶರಣಾಗತನು, ನನ್ನನ್ನು ನೀನೇನ್ ಮಾಡು, ಕಾಪಾಡು. ಪ್ರತಿ ದಿವಸ, ಪ್ರತಿ ಕ್ಷಣ ನಾವು ದೇವರ ಹತ್ರ ನಾವು ಬೇಡಿಕೊಳ್ಬೇಕಾಗಿರುವಂತಟ್ಟಾಗಿದೆ. ಮನುಷ್ಯನಿಗೆ ಒಂದು ಸಮಸ್ಯೆ ಇರಲ್ಲ ಈ ಭೂಮಿ ಮೇಲೆ ಬದುಕಲಾಕ, ಎಷ್ಟೋ ಸಮಸ್ಯೆಗಳಿದ್ದಾವೆ. ಅವು ಎಣಿಸಲು, ಅವು ಹೇಳಲು, ಅವು ಊಹಿಸಲು, ಅವು ಗ್ರಹಿಸಲು, ಅವು ತಿಳಿಯಲು ಅವು ಅಸಾಧ್ಯವಾಗಿದ್ದಾವೆ. ಮನುಷ್ಯನಿಗೆ ಇರುವಂತ ಅಪಾಯಗಳು ಪ್ರೀತಿಯ ದೇವರ ಮಕ್ಕಳೇ. ಅದಕ್ಕೋಸ್ಕರವಾಗಿ ಮನುಷ್ಯನಿಗೆ ದೇವರು ಬಹಳಷ್ಟು ಪ್ರಾಮುಖ್ಯತೆ ಆಗಿರೋದ್ರಿಂದ ನಾವೇನ್ ಮಾಡುವಂತವರಾಗಿರ್ಬೇಕಂತಂದ್ರೆ, ನಾವು ದೇವರಿಗೆ ಬಹಳಷ್ಟು ಪ್ರಾಮುಖ್ಯತೆಯನ್ನ ನಾವು ಕೊಡುವಂತವರಾಗಿರ್ಬೇಕು. ಈ 9ನೇ ವಚನ ಏನಂತ ಹೇಳುತ್ತದಂತಂದ್ರೆ,